ಮೊದಲಿಗೆ ಸುಭಾಷ್ ಪತ್ರಿಜಿ ಅವರಿಗೆ, ಮಹಾವತಾರ್ ಫೌಂಡೇಶನ್ಗೆ, ರಂಗನಾಥ್ ಗುರೂಜಿ ಅವರಿಗೆ, ಆ ಇಲ್ಲಿ ಇರುವಂತಹ ಎಲ್ಲ ಆತ್ಮಬಂಧುಗಳಿಗೂ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ ವಂದಿಸುತ್ತಾ, ಇಂದಿನ ವಿಷಯ ಹಳ್ಳಿ ಸೊಗಡು ಬಗ್ಗೆ ಹೇಳ್ತಿದ್ದೀನಿ. ಮೊದಲನೆಯಾಗಿ, ಹಳ್ಳಿಯಲ್ಲಿ ಒಳ್ಳೆಯ ಗಾಳಿ, ಬೆಳಕು, ಪ್ರಕೃತಿ ಸೌಂದರ್ಯವನ್ನ ನೋಡ್ಬೋದು. ಒಳ್ಳೆ ಗಾಳಿ ಸಿಗುತ್ತೆ, ಒಳ್ಳೆ ಪ್ರಕೃತಿ. ಆಚೆ ಕಡೆ ಹೋದ್ರೆ ಗಿಡ ಮರ, ಎಷ್ಟೊಂದ್ ಜನ ತೋಟದಲ್ಲೇ ಮನೆ ಕಟ್ಕೊಂಡಿರ್ತಾರೆ. ಅವ್ರದಂತೂ ಸುಖ ಜೀವನ ಇರುತ್ತೆ. ಒಳ್ಳೆ ಸೌಂದರ್ಯ ನೋಡ್ಬೋದು. ನವಿಲಂತೂ ದಾರದಾರಿಲೆ ಗರಿ ಬಿಚ್ಕೊಂಡು ಆಡ್ತಿರ್ತವೆ. ಹಕ್ಕಿ ಪಕ್ಷಿಗಳೆಲ್ಲ ಇರ್ತವೆ, ಎಲ್ಲ ನೋಡ್ಬೋದು. ಗಾಳಿ ಚೆನ್ನಾಗಿಲ್ದಿದ್ ಕಡೆ ಗುಬ್ಬಚ್ಚಿ ಆಗ್ಲಿ ಕಾಗೆ ಆಗ್ಲಿ ಯಾವ್ದು ಇರಲ್ಲ. ಆದ್ರೆ ನಮ್ಮ ಹಳ್ಳಿ ಕಡೆ ತುಂಬಾ ಪ್ರಾಣಿ ಪಕ್ಷಿಗಳೆಲ್ಲ ವಾಸಿಸ್ತವೆ. ಬೆಳಗ್ಗೆ ಬೇಗ ಏಳೋದು, ರಾತ್ರಿ ಬೇಗ ಮಲ್ಗೋದು, ಇದರಿಂದ ಆರೋಗ್ಯ ಚೆನ್ನಾಗಿರುತ್ತೆ. ಹಳ್ಳಿ ಜನ ರಾತ್ರಿ ಬೇಗ ಊಟ ಮಾಡ್ಬಿಟ್ಟು ಮಲಗ್ಬಿಡ್ತಾರೆ. ಬೆಳಗ್ಗೆ 5 ಗಂಟೆಗೆ ಎದ್ದು ಹಾಲ್ ಕರಿಯೋದು ಮತ್ತೆ ಪ್ರತಿಯೊಂದು ಕೆಲಸ ಇರುತ್ತಲ್ಲ, ಅವ್ರಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋ ತಲೆಯಲ್ಲಿ ಒಂದ್ ಕಡೆ ಇರ್ಬೋದು, ಇಲ್ದೇ ಇರ್ಬೋದು. ಆದ್ರೂ ಅವ್ರಿಗೆ ಗೊತ್ತಿಲ್ದೇ ಏನೋ ಇದನ್ನ ಮಾಡ್ತಿರ್ತಾರೆ. ಬೇಗ ಎದ್ದು ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಿರ್ತಾರೆ. ಸಣ್ಣ ಮಕ್ಳಿಗೆ ಯಾವ ಕೆಲಸ ಇರುತ್ತೆ, ದೊಡ್ಡವ್ರಿಗೆ ಯಾವ ಕೆಲಸ ಇರುತ್ತೆ, ಹೆಣ್ಮಕ್ಳು ಏನ್ ಕೆಲಸ, ಅದೆಲ್ಲ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಮಧ್ಯಾಹ್ನ ಹೊಲಕ್ಕೆ, ಮಕ್ಳು ಸ್ಕೂಲ್ಗೆ ಹೋಗೋರು, ಮತ್ತೆ ಹೆಂಗಸರು ಅಷ್ಟೇ ಕೃಷಿ ಕೆಲಸದಲ್ಲೂ ಸಹಾಯ ಮಾಡ್ತಾರೆ, ಮನೆ ಕೆಲಸದಲ್ಲೂ ಸಹಾಯ ಮಾಡ್ತಾರೆ. ಮತ್ತೆ ಆರ್ಡರ್, ಈಗ ತಿಂಡಿ ತಿನಿಸುಗಳೆಲ್ಲ ಆರ್ಡರ್ ಮಾಡ್ಕೊಂಡು ತಿನ್ನೋ ವ್ಯವಸ್ಥೆ ಇರೋದೇ ಇಲ್ಲ ಮೇಡಮ್. ಮಾಸ್ಟರ್ಸ್ ಹಳ್ಳಿ ಕಡೆ ಅದು ಬರೋದು ಇಲ್ಲ. ಮತ್ತೆ ಪಿಜ್ಜಾ ಬರ್ಗರ್ ಅಂತೆ, ಈಗ ಇಡ್ಲಿ ನಂಗೆ ಕೆಲಸ ಮಾಡಕ್ ಆಗಲ್ಲ, ತಿಂಡಿ ಮಾಡಕ್ ಆಗಲ್ಲ ಅಂತಂದ್ರೆ ಆರ್ಡ್ರ್ ಮಾಡ್ತಾರೆ. ಅದೆಲ್ಲ ಹಳ್ಳಿಲಿ ನಡೆಯೋದೇ ಇಲ್ಲ. ಹಿರಿಯರು ಇರ್ತಾರೆ, ಅವರಿಗೆ ರೊಟ್ಟಿ ಮುದ್ದೆ ಬಸ್ಸಾರು ಈ ತರದ್ದೇ ರೂಢಿಯಾಗಿರುತ್ತೆ, ಈ ತರದ್ದೇ ಆಗ್ಬೇಕು. ಮತ್ತೆ ಈ ಸೋನಾ ಮಸೂರಿ ಅಕ್ಕಿನೂ ಅಷ್ಟು ಬಳಸ್ತಾರೆ, ತೀರಾ ಎಲ್ಲರೂ ಬಳಸಲ್ಲ. ಅದು ಅಷ್ಟು ಒಳ್ಳೇದಲ್ಲ ಅಂತ ಗೊತ್ತಿರುತ್ತೆ. ಮತ್ತೀಗ ಹಳ್ಳಿ ಕಡೆ ಎಲ್ಲ ಕೆಂಪಕ್ಕಿ ಬಳಸ್ತಾ ಇದ್ದಾರೆ. ಮತ್ತೆ ಬಿಸಿಯಾಗಿ ಊಟ ತಯಾರಿಸ್ಕೊಂಡು ತಿಂತಾರೆ. ಬೆಳಗ್ಗೆನೆ ಮುದ್ದೆ ಮಾಡ್ಬಿಟ್ಟು ಊಟ ಮಾಡ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಟ್ರೆ ಆಗ್ಲೆಲ್ಲ ವ್ಯಾಯಾಮ ಎಕ್ಸಸೈಜ್ ಎಲ್ಲ ಆಗುತ್ತೆ. ಅದಕ್ಕಾಗಿ ಅವ್ರೇನು ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ಆ ತೋಟದ ಹೊಲ ಎಲ್ಲ ಓಡಾಡಿ ಆ ಪ್ರಕೃತಿ ಸೌಂದರ್ಯದಲ್ಲಿ ಎಷ್ಟು ಮೈ ಮರ್ತು ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಯಾವ ಜೀವನದ ಜಂಜಾಟನೂ ಇರಲ್ಲ. ನಮ್ಗೇನು ನಮ್ಮ ತೋಟ ಚೆನ್ನಾಗಿರ್ಬೇಕು, ನಮ್ಮ ಮಕ್ಳು ಚೆನ್ನಾಗಿರ್ಬೇಕು, ಆ ತರ ಹಳ್ಳಿ ಜೀವನ ಇರುತ್ತೆ. ಮತ್ತೆ ಸಮಯ ಪಾಲನೆ ಇರಲ್ಲ ಅವ್ರಿಗೆ. ಈಗ ಡಾಕ್ಟ್ರು, ಇಂಜಿನಿಯರು, ಟೀಚರ್ ಯಾರಾದ್ರೂ ಆಯ್ತು, 5 ನಿಮಿಷ ಆಯ್ತು ನಾವ್ ಹೋಗ್ಬೇಕು, ನಾವ್ ಇದೇ ಟೈಮಿಗೆ ಹೋಗ್ಬೇಕು. ಈಗ ಒಬ್ರು ಡ್ರೈವರೇ ಆಗ್ಲಿ, ಅವರು ಬೆಂಗಳೂರನ್ನ ತಲುಪೇ ಬರ್ಬೇಕು. ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ, ಇಲ್ಲ ಮಂಗ್ಳೂರ್ಗೆ ಹೋಗ್ಬೇಕು ಅಂದ್ರೆ ತಲುಪೇ ಬರ್ಬೇಕು. ಆದ್ರೆ ರೈತರು ಹಳ್ಳಿ ಕಡೆ ಆತರ ಅಲ್ಲ. ಅವರು ಇವತ್ತು ಜಾಸ್ತಿ ಕೆಲಸ ಮಾಡಿ ನಾಳೆ ಬೇಕಾದ್ರೆ ಕಡಿಮೆ ಕೆಲಸ ಮಾಡ್ಕೋಬಹುದು. ಒತ್ತಡದ ಜೀವನ ಇರಲ್ಲ ಹಳ್ಳಿ ಕಡೆ. ಮತ್ತೆ ಫ್ರೀಯಾಗಿ ಹೊಲದಲ್ಲಿ ಸೊಪ್ಪು ತರಕಾರಿ ಎಲ್ಲ ಸಿಗುತ್ತೆ. ಸೊಪ್ಪನ್ನ ಎಷ್ಟು ತರದ್ದು ಸೊಪ್ಪು ಸಿಗುತ್ತೆ, ಅದಷ್ಟು ತರದ್ದು ಹಾಕಿ ಬಸ್ಸಾರು ಮುದ್ದೆ ಎಲ್ಲ ಮಾಡಿ ಊಟ ಮಾಡ್ತಾರೆ. ಇದರಿಂದ ಅವ್ರ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಈ ಔಷಧಿ ಹೊಡೆದಿರೋದು, ಸಿಂಪಡಿಸಿರೋದು ಎಲ್ಲ ತಿನ್ನಕ್ಕೆ ಅಷ್ಟು ಅವಕಾಶ ಇರಲ್ಲ. ಅವ್ರವ್ರ ಹೊಲದಲ್ಲಿ ಇಲ್ಲ ಪಕ್ಕದ ಹೊಲದಲ್ಲಿ ಕುಯ್ಕೊಂಬಂದ್ರು ಯಾರು ಬೇಡ ಅನ್ನಲ್ಲ. ಕುಯ್ಕೊಂಬಂದು ಅದ್ರದ್ದೇ ನುಗ್ಗೆ ಸೊಪ್ಪು ಎಲ್ಲ ಹೆಚ್ಚಾಗಿ ಸಿಗುತ್ತೆ ಹಳ್ಳಿ ಕಡೆ. ನುಗ್ಗೆ ಸೊಪ್ಪಾಗ್ಲಿ, ಇದು ಹೊಲದಲ್ಲಿ ಬೆಳ್ದಿರೋ ಸೊಪ್ಪು ತರಕಾರಿ, ತಾವೇ ಬೆಳ್ದಿರೋ ತರಕಾರಿ ಸಿಗುತ್ತೆ. ಹಂಗಾಗಿ ಅವ್ರ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಮಲ್ಗೋ ಅವಕಾಶನೇ ಇರಲ್ಲ ಮೇಡಮ್. ಆದ್ರೂ ಮಾಸ್ಟರ್ಸ್ ಒಂದ್ಸರಿ ಯಾರು ಮಲ್ಗಿದ್ರು ಸಹ ಪಕ್ಕದ ಮನೆಯವ್ರು ಬಂದು ಮಾತಾಡಿಸ್ತಿರ್ತಾರೆ. ಬಿದಿಲ್ ಹೋಗೋರು ಏನ್ ಮಾಡ್ತಿದ್ಯಾ ಅಂತ ಕೂಗ್ತಿರ್ತಾರೆ. ಆದ್ರೆ ಅವ್ರು ಯಾರು ಬೇಜಾರ್ ಮಾಡ್ಕೊಳಲ್ಲ, ನಂಗೆ ನಿದ್ದೆ ಹೋಯ್ತಲ್ಲ ಅಂತವ. ಆದ್ರೆ ಬೇರೆ ಕಡೆ ಹಂಗ ಆಗಲ್ಲ. ಅಯ್ಯೋ ನಾನು ಎಷ್ಟು ಚೆನ್ನಾಗ್ ನಿದ್ದೆ ಮಾಡ್ತಿದ್ದೆ, ನಿದ್ದೆ ಹೋಗ್ಬಿಡ್ತಲ್ಲ ನಂದು, ಅಯ್ಯೋ ನಿದ್ದೆ ಹತ್ತಲ್ಲ ಅಂತಿರ್ತಾರೆ. ಹಳ್ಳಿಲಿ ಹಂಗಲ್ಲ. ಅವ್ರು ಯಾವಾಗ ಮಲ್ಗಿದ್ರು ನಿದ್ದೆ ಬರುತ್ತೆ, ಯಾವಾಗ ಎದ್ರು ಖುಷಿಯಾಗಿರ್ತಾರೆ ಹಳ್ಳಿ ಜನ.
ಬೆಳಗ್ಗೆ ಹಾಲ್ ಕರೆದು ಹಾಕೋದ್ರಿಂದ ಹಿಡಿದು ಮಲಗೋವರೆಗೂ ಕೆಲಸ ಅವ್ರು ಮಾಡ್ತಾನೆ ಇರ್ತಾರೆ. ನಂಗೆ ಸಾಕಾಯ್ತು ಅನ್ನಲ್ಲ, ಅದಕ್ಕೆ ಅವ್ರ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಒತ್ತಡದ ಬದುಕು ಅಂತೂ ಇರೋದೇ ಇಲ್ಲ. ಗಿಡ ಮರ, ಪ್ರಕೃತಿಯಲ್ಲಿ ಕಾಲ ಕಳೆಯೋದು ಆರೋಗ್ಯಕ್ಕೆ ಒಳ್ಳೆಯದು. ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಸಮಯದ ಒತ್ತಡನೂ ಇರಲ್ಲ ಅವ್ರಿಗೆ, ಚಿಂತೆನೂ ಇರಲ್ಲ. ಅವ್ರದ್ದು ಒಂಥರ ಮುಗ್ಧ ಜೀವನ. ಹಳ್ಳಿ ಕಡೆ ಹಳ್ಳಿ ಜನರು ಮೊದ್ಲೇ ಮುಗ್ದ್ರು. ಹಳ್ಳಿಲಿ ಹಬ್ಬ ಜಾತ್ರೆ ಆಚರಿಸಿದ್ರೆ ಅವರು ಒಬ್ರು ನೆಂಟ್ರು ಮಿಸ್ ಆದ್ರೂ ಹುಡುಕ್ತಿರ್ತಾರೆ. ಅಯ್ಯೋ ಇಂಥವ್ರು ಬಂದಿಲ್ಲ ಇಂಥವ್ರು ಬಂದಿಲ್ಲ, ಯಾಕೆ ಬಂದಿಲ್ಲ, ನಾನು ಇನ್ನೊಂದ್ಸರಿ ಹೋಗೋದೇ ಬೇಡ, ಅವ್ರು ಬಂದೇ ಇಲ್ಲ ನಮ್ಮ ಮನೆಗೆ ಜಾತ್ರೆಗೆ, ಹಬ್ಬಕ್ಕೆ ಬಂದಿಲ್ಲ ಅಂತ ವಯಸ್ಸಾದವರೆಲ್ಲ ಅವ್ರವ್ರೇ ಮಾತಾಡ್ಕೊಂತಿರ್ತಾರೆ. ಸೊಸೆಗೆ ಮಕ್ಳಿಗೆ ಎಲ್ಲ ಹೇಳ್ತಿರ್ತಾರೆ. ಮೈ ಮುರಿದು ದುಡಿಯೋದ್ರಿಂದ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತೆ ಒಂದು ಜಾತ್ರೆ ಹಬ್ಬ ಮಾಡೋದಾದ್ರೆ ಆ ಪಂಚಾಯಿತಿ ಸೇರ್ಕೊಂಡು ಎಲ್ಲ ಅದನ್ನ ತೀರ್ಮಾನ ಮಾಡ್ಕೊಂಡು ಒಗ್ಗಟ್ಟಾಗಿ ಒಂದು ಜಾತ್ರೆ ಮಾಡಬೇಕು ಅಂದ್ರೆ ಒಂದು ನಿಯಮವಾಗಿ ಮಾಡ್ತಾರೆ ಮಾಸ್ಟರ್ಸ್. ಯಾವುದು ಜಗಳ ಆಗ್ಲಿ ಯಾವ್ದಕ್ಕೂ ಅವಕಾಶ ಇರಲ್ಲ. ಯಾಕೆಂದ್ರೆ ಎಲ್ಲ ಒಟ್ಟಿಗೆ ಮಾಡೋದು. ದೇವ್ರು ಅಂತ ಇದ್ರೆ ಗ್ರಾಮಕ್ಕೆಲ್ಲ ಸಂಬಂಧಪಟ್ಟಿರುತ್ತೆ. ಆಮೇಲೆ ಹೆಂಗಸ್ರದು ಜಗ್ಲಿ ಕಟ್ಟೆ ಅಂತ ಇರುತ್ತೆ ಮೇಡಮ್. ಅದ್ರಲ್ಲಿ ಸಂಜೆ ಆಯ್ತು ಅಂದ್ರೆ ಎಲ್ಲ ಖುಷಿಯಾಗಿ ಮಾತಾಡ್ಕೊಂಡು ಏನೇನಾದ್ರು ವಿಷಯ ಹಂಚ್ಕೊಂಡು ಅವ್ರವ್ರ ಏನೇನೋ ಇರುತ್ತೆ ಅದ್ರದ್ದೆಲ್ಲ ವಿಚಾರನ ಚರ್ಚೆ ಮಾಡ್ಕೊಂಡು ತುಂಬಾ ಖುಷಿ ಪಡ್ತಾರೆ. ಹಳ್ಳಿ ಕಡೆ ಅವ್ರ ಮನೆ ಆಯ್ತು ಅವ್ರದ್ದಾಯ್ತು ಅಂತ ಇರಲ್ಲ. ಮತ್ತೆ ಯಾರಿಗಾರು ಒಬ್ರಿಗೆ ಕಷ್ಟ ಬಂದ್ರೆ ಹಳ್ಳಿ ಜನ ಎಲ್ಲ ಸ್ಪಂದಿಸ್ತಾರೆ. ಮತ್ತೆ ಎಲ್ಲರಿಗೂ ಇಂಥ ಮನೇಲಿ ಹಿಂಗ್ ಆಗೈತೆ ಅಂತ ವಿಷಯ ತಲುಪಿರುತ್ತೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಕೆಟ್ಟ ವಿಷಯನೇ ಆಗ್ಲಿ ಯಾವ್ದಾರು ಆಗ್ಲಿ ತಲುಪಿರುತ್ತೆ. ಮತ್ತೆ ಟಿವಿ ಮೊಬೈಲ್ದು ವ್ಯಾಮೋಹ ಇರಲ್ಲ. ಇರುತ್ತೆ ಆದ್ರೆ ನಾವು ಟಿವಿ ನೋಡ್ಲೇಬೇಕು ಅಂತ ಅಷ್ಟೊಂದಿರಲ್ಲ. ಮೊಬೈಲ್ ಅಂತೂ ಒಬ್ಬೊಬ್ಬರಿಗೆ ಅದನ್ನ ಆಪ್ರೇಟ್ ಮಾಡಕ್ ಬರಲ್ಲ. ಅದು ಒಳ್ಳೇದೇ ಅಲ್ವಾ, ಅವ್ರಿಗೆ ಮೊಬೈಲ್ದು ಇದೇ ಇರಲ್ಲ, ಜಂಜಾಟನೇ ಇರಲ್ಲ. ಮೊಬೈಲು ಟಿವಿದು ಎಷ್ಟು ಇದ್ರೂ ಅವ್ರಿಗೆ ಜಾಸ್ತಿ ಇರಲ್ಲ, ಕಡಿಮೆ ನೋಡ್ತಾರೆ. ಸಾಕಾಗಿರುತ್ತೆ ಬಂದು ಟಿವಿ ನೋಡೋ ಒಂದ್ ಸ್ವಲ್ಪ ಹೊತ್ತು ಆಯಾಗ ಊಟ ಮಾಡಿ ಮಲಗ್ಬಿಡ್ತಾರೆ. ಹಳ್ಳಿ ಕಡೆ ಹೋಟೆಲ್ಗಳು ಕಡಿಮೆ, ಆದ್ರೂ ಇರೋದೇ ಇಲ್ಲ ಹೋಟೆಲ್ಗಳು ಒಂದೊಂದ್ ಕಡೆ ಅಂತೂ. ಆಗ ಬಿಸಿಯಾಗಿ ಮುದ್ದೆ ಬಸ್ಸಾರು ಕಾಳು ಅದ್ರ ಜೊತೆಗೆ ಸುಟ್ಟ ಹಪ್ಳ, ಆಮೇಲೆ ಒಂದೊಂದ್ ದಿವಸ ರೊಟ್ಟಿ, ಕೆಂಪು ಖಾರ, ತಾವೇ ಬೆಳೆದ ತರಕಾರಿ ಪಲ್ಯ, ತಾಜಾ ಮೊಸರು, ಬೆಣ್ಣೆ, ತುಪ್ಪ, ಹಾಲು ಇವೆಲ್ಲ ಕೇಳಕ್ಕೆ ಖುಷಿಯಾಗುತ್ತೆ. ಅಷ್ಟು ಚೆನ್ನಾಗಿ ಸ್ವಾದವಾಗಿ ಕುತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡ್ತಾರೆ. ಅಯ್ಯೋ ನಾನು ಆ ಕೆಲ್ಸಕ್ಕೆ ಹೋಗ್ಬೇಕು, ನಾನು ಈ ಕೆಲಸ ಮಾಡಿಲ್ಲ ಅಂತ ಯಾವುದೇ ಟೆನ್ಷನ್ ತಗೊಳಲ್ಲ. ನಿಧಾನಕ್ಕೆ ಊಟ ಮಾಡ್ತಾರೆ. ಮತ್ತೆ ಯಾವುದೋ ಒಂದು ಒಂದ್ ಕೈಲಿ ಮೊಬೈಲ್ ಹಿಡ್ಕೊಳೋದು, ಒಂದ್ ಕೈಲಿ ಊಟ ಮಾಡೋದು, ಆ ಥರ ಯಾವುದೋ ಅವ್ರಿಗೆ ಇರಲ್ಲ ಹಳ್ಳಿ ಕಡೆ. ಮತ್ತೆ ಇವೆಲ್ಲ ಕೇಳಿದ್ರೆ ನಮ್ಗೆ ಅಷ್ಟೊಂದು ಖುಷಿ ಆಗುತ್ತೆ. ಅನುಭವಿಸ್ತಿರ್ತಾರಲ್ಲ ಅವ್ರಿಗೆ ಎಷ್ಟು ಖುಷಿ ಇರುತ್ತೆ ದಿನ ಅವರಿಗೆ ಗೊತ್ತಿರಲ್ಲ. ಅವ್ರು ಅನುಭವಿಸ್ತಿರೋ ಖುಷಿ ಅಷ್ಟು ಚೆನ್ನಾಗಿರ್ತಾರೆ. ಇದರಿಂದ ಆರೋಗ್ಯ ಸುಖವಾಗಿರುತ್ತೆ, ಚೆನ್ನಾಗಿರುತ್ತೆ ಮಾಸ್ಟರ್ಸ್. ಹಳ್ಳಿಲಿ ಎಲ್ಲರ ಮನೇಲೂ ಫ್ರಿಡ್ಜ್ ಇರಲ್ಲ. ಸುಮಾರು ಮನೇಲಿ ಇರುತ್ತೆ ಇವಾಗ, ಆದ್ರೂ ಎಲ್ಲರ ಮನೇಲೂ ಫ್ರಿಡ್ಜ್ ಇರಲ್ಲ. ಆದ್ರಿಂದ ತರಕಾರಿನ ಸೊಪ್ಪನ್ನ ಆಹಾರನ ತಾಜವಾಗಿ ಒಳ್ಳೊಳ್ಳೆಯನ್ನ ಸೇವಿಸಕ್ಕೆ ಅವಕಾಶ ಇರುತ್ತೆ. ಮತ್ತೆ ಹಳ್ಳಿಗಳಲ್ಲಿ ಸ್ವಸಹಾಯ ಸಂಘಗಳು ಇರುತ್ತೆ, ಸ್ತ್ರೀ ಶಕ್ತಿ ಸಂಘ. ಅವಾಗ ವಾರಕ್ಕೊಂದ್ಸರಿ ಎಲ್ಲ ಒಂದ್ ಕಡೆ ಸೇರ್ಕೊಂತಾರೆ. ಅವಾಗ ಹಣನ ಯಾವ್ದ್ರ ಬಗ್ಗೆ ಉಪಯೋಗಿಸ್ಬೇಕು, ಯಾವ ಥರ ಖರ್ಚು ಮಾಡಬೇಕು, ಸುಮ್ಮನೆ ದುಂದುವೆಚ್ಚ ಮಾಡದೇ ಇರೋದ್ರ ಬಗ್ಗೆ ತಿಳುವಳಿಕೆ ಹೇಳೋದು, ಈ ಥರ ಎಲ್ಲ ಚರ್ಚೆ ಮಾಡಿ ಒಂದ್ ಕಡೆ ಸೇರ್ತಾರೆ ಹಳ್ಳಿ ಜನ ಎಲ್ಲ. ಮತ್ತೆ ಅವರಿಗೆ ಗೊತ್ತಿರುತ್ತೆ ಯಾರಿಗೆ ಕಷ್ಟ ಇರುತ್ತೆ, ಯಾರ ಮನೇಲಿ ಫಂಕ್ಷನ್ ಇರುತ್ತೆ, ಅವ್ರಿಗೆಲ್ಲ ಸಾಲ ಕೊಡ್ಬೇಕು, ಅದನ್ನ ಯಾವ ಥರ ಬಳಸ್ಕೋಬೇಕು ಅಂತ ಗೊತ್ತಿರುತ್ತೆ. ಇದರಿಂದ ಹಣದ ಒಂದು ಒತ್ತಡನೂ ಕಡಿಮೆ ಇರುತ್ತೆ. ಆದ್ರಿಂದ ಅವ್ರ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಮತ್ ನಮಗೆ ನಾಳೆ 5,000 ಹೊಂಚ್ಕೋಬೇಕು ಅಂದ್ರೆ ಯಾವ್ದೇ ಟೆನ್ಷನ್ ತಗೊಳಲ್ಲ. ಸಂಘಗಳಲ್ಲಿ ಸಿಗುತ್ತೆ ಅಂತ ಅವರು ನೆಮ್ಮದಿಯಾಗಿ ಜೀವನ ಮಾಡ್ತಾರೆ, ಆರೋಗ್ಯವಾಗಿರ್ತಾರೆ ಮಾಸ್ಟರ್ಸ್. ಹಳ್ಳಿ ಅಂದ್ರೇನೆ ಪ್ರಕೃತಿಯೊಂದಿಗೆ ನೆಲೆಸಿರುವ ಒಂದು ಜನರು ವಾಸ ಮಾಡುವಂತ ಸುಂದರವಾದ ಪ್ರದೇಶ ಅದು.
ಹಳ್ಳಿಗಳಲ್ಲಿ ಸರಳ, ಶಾಂತಿಯುತವಾಗಿ, ಸುಂದರವಾಗಿ ಸಹಕಾರ ಜೀವನ ನಡೆಸ್ತಾರೆ. ಭಾರತವನ್ನು ಹಳ್ಳಿಗಳ ದೇಶ ಅಂತ ಕರೀತಾರೆ. ಬಹುಪಾಲು ಜನ ಹಳ್ಳಿಲೇ ವಾಸ ಮಾಡೋದು ಮಾಸ್ಟರ್ಸ್ ಎಲ್ಲ. ಮತ್ತೆ ನಮ್ಮ ದೇಶದ ಎಲ್ಲ ಜನರು ಹಳ್ಳಿಲಿ ಬೆಳೆದಿರೋ ದಿನಸಿಗಳು, ಇಲ್ಲಿ ಉತ್ಪಾದಿಸುವ ಹಾಲು, ಕಾಯಿ, ಕೊಬ್ಬರಿ, ಎಳ್ನೀರು, ಸೀಬೆಕಾಯಿ, ನುಗ್ಗೆಕಾಯಿ, ಪಪ್ಪಾಯಿ, ಸೊಪ್ಪುಗಳು, ನಮಗೆ ಜೀವಿಸಲು ಏನೇನ್ ಬೇಕು ಎಲ್ಲ ಥರದ್ದು ಸಹ ನಮ್ಮ ಹಳ್ಳಿಲೇ ಉತ್ಪಾದನೆ ಆಗೋದು. ಹಳ್ಳಿಯಿಂದಲೇ ಆ ಹಳ್ಳಿಯಿಂದಲೇ ದಿಲ್ಲಿ ಅಂತಾನು ಹೇಳ್ಬೋದು ಮಾಸ್ಟರ್ಸ್. ಮತ್ತೆ ಹಳ್ಳಿ ರೈತರು ಬೆಳೆಯುವ ಬೆವರು ಸುರಿಸಿ ದುಡಿಯೋದ್ರಿಂದಲೇ ಎಲ್ಲರೂ ಇವಾಗ ಸುಖವಾಗಿರೋದು. ಆದ್ರಿಂದ ರೈತರಿಗೆ, ಹಳ್ಳಿಯಲ್ಲಿ ವಾಸ ಮಾಡುವ ಪ್ರತಿಯೊಬ್ಬರಿಗೂ ಧನ್ಯವಾದ ತಿಳಿಸ್ಬೇಕು ಮಾಸ್ಟರ್ಸ್. ನಾವೆಲ್ಲ ರೈತರು ಎಷ್ಟು ಕಷ್ಟಪಡ್ತಾರೆ, ಮಳೆ ಬಿಸಿಲು ಒಂದೇ ದುಡಿತಾರೆ, ಅದರಿಂದನೇ ನಮಗೆ ಅನ್ನ. ಮತ್ತೆ ಹಳ್ಳಿ ಜೀವನ ಶೈಲಿ ಹೇಗಿರುತ್ತೆ ಅಂದ್ರೆ, ಹಳ್ಳಿ ಜನರು ಬೆಳಗ್ಗೆ ಬೇಗ ಎದ್ದು ತಮ್ಮ ಕೆಲಸ ನಿರ್ವಹಿಸ್ತಾರೆ. ಗಂಡಸರು ವ್ಯವಸಾಯ ಮಾಡಿ ಕಷ್ಟಪಟ್ಟು ದುಡಿತಾರೆ. ಹೆಚ್ಚಿನ ಜನ ಮುಗ್ದ್ರು, ಆದ್ರಿಂದಲೇ ಇವ್ರ ಆರೋಗ್ಯ ಚೆನ್ನಾಗಿರುತ್ತೆ. ಹೆಂಗಸರು ಒಳಗೂ ಕೆಲಸ ಮಾಡ್ತಾರೆ, ಹೊರಗೂ ಕೃಷಿಲಿ ವ್ಯವಸಾಯಕ್ಕೆಲ್ಲ ಕೈ ಜೋಡಿಸಿ ಕೆಲಸ ಮಾಡ್ತಾರೆ. ವ್ಯವಸಾಯಕ್ಕೆ ಬೇಕಾಗಿರುವ ಈ ಸಾವಯವ ಗೊಬ್ಬರವನ್ನ ಸರ್ಕಾರ ಒದಗಿಸ್ಬೇಕು. ಅದ್ರ ಬದಲು ರಾಸಾಯನಿಕ ಗೊಬ್ಬರನ ಕೊಟ್ಟು ಎಲ್ಲ ಆರೋಗ್ಯನೂ ಹಾಳಾಗ್ತಾ ಇದೆ, ಮಣ್ಣಿನ ಫಲವತ್ತತೆನೂ ಕಡಿಮೆ ಆಗ್ತಾ ಇದೆ. ಈ ರಾಸಾಯನಿಕ ಗೊಬ್ಬರದ ಉತ್ಪಾದನೆಯನ್ನ ನಿಲ್ಸಿರೆ ಎಷ್ಟೋ ಕಾಯಿಲೆಗಳಿಂದ ಮುಕ್ತರಾಗ್ತಾರೆ ಜನ. ಅದು ಕಷ್ಟ ಸಾಧ್ಯ. ಆದ್ರೂ ನಾವು ಔಷಧಿ ಗೊಬ್ಬರವಿಲ್ಲದೆ ಕೇವಲ ಸಾವಯವ ಕೃಷಿಯಿಂದ ಬಂದ ಆಹಾರ ಮಾತ್ರ ಸೇವಿಸ್ಬೇಕು ಅಂದ್ರೆ ಅಷ್ಟು ಆಹಾರ ನಮಗೆ ಸಾಕಾಗಲ್ಲ. ಇದು ಸಾಧ್ಯನಾ ಅಂತ ನಾವು ಯೋಚಿಸ್ಬೋದು. ಆದ್ರೆ ನಾವು ಯಥೇಚ್ಛವಾಗಿ ತಿಂತಾ ಇದೀವಿ. 3 ಬಾರಿ 4 ಬಾರಿ 5 ಬಾರಿ ಎಲ್ಲ ನಮ್ಮ ಪುಟ್ಟ ಹೊಟ್ಟೆಗಿನ್ನ ಅವಶ್ಯಕತೆ ಇರೋದ್ಕಿನ್ನ ಜಾಸ್ತಿ ತಿಂತಾ ಇದೀವಿ. ಅದ್ರ ಬದಲು ಊಟ ತಿಂಡಿ ತಿನ್ನೋದ್ರ ಅಷ್ಟೊಂದು ಊಟ ತಿಂಡಿ ತಿನ್ನೋ ಅವಶ್ಯಕತೆ ಇಲ್ಲ. ಆದ್ರಿಂದ ಮಿತ ಆಹಾರ ಒಳ್ಳೇದು. ಒಂದೊತ್ತುಂಡವ ಯೋಗಿ, ಎರಡೊತ್ತು ಉಂಡವ ಭೋಗಿ, ಮೂರೊತ್ತು ಉಂಡವ ರೋಗಿ, ನಾಲ್ಕೊತ್ತು ಉಂಡವ ಹೊತ್ಕೊಂಡೋಗಿ ಅಂತ ಹೇಳ್ತಾರೆ. ಇದು ಎಷ್ಟು ಖುಷಿ ಈ ತರ ವಿಷಯ ಅಂದ್ರೆ, ನಾನು ಇವಾಗ ಮೊದ್ಲು ಮೂರ್ ಸರಿ ಊಟ ಮಾಡ್ತಿದ್ದೆ, ಇವಾಗ 2 ಟೈಮ್ ನಾನು ಊಟ ಮಾಡೋದು. ಆದ್ರಿಂದ ನನ್ನ ಮೈ ಎಷ್ಟು ಅಗ್ರ ಅಂದ್ರೆ ನನಗೆ ಖುಷಿ ಆಗುತ್ತೆ. ಅಯ್ಯೋ ಇಷ್ಟು ಒಳ್ಳೇದ. ನಾನು ನಮ್ಮೂರಲ್ಲಿ ಒಂದು ಕೆಂಪಜ್ಜಿ ಅಂತ ಇತ್ತು, ಅದು ನಾನು 2 ಸರಿ ಊಟ ಮಾಡೋದು ಅಂದ್ರೆ ಬೈತಿದ್ದೆ. ನೀನು ಸತ್ತಾಗ ಹೊತ್ಕೊಂಡು ಹೋಗ್ತೀಯಾ, ಊಟ ಮಾಡು 3 ಸರಿ, ಯಾಕಂಗೆ ಇದ್ ಮಾಡ್ತೀಯ, ಎಲ್ಲ ಉಳ್ಸಿ ಏನ್ ಮಾಡ್ತೀಯಾ, ನಿಂಗಿರಳು ಒಬ್ಳೆ ಮಗಳು, 3 ಸರಿ ಊಟ ಮಾಡು ಅಂತ ಎಷ್ಟೋ ದಿನ ಬೈದಿದ್ದೀನಿ. ನಂಗೆ ಅವಾಗ ಇದ್ರದ್ದು ನನಗ್ ಗೊತ್ತಿರ್ಲಿಲ್ಲ. ಈ ಮಾವತಾರ್ ಫೌಂಡೇಶನ್ಗೆ ಬಂದ್ಮೇಲೆ ಈ ಊಟದ ಬಗ್ಗೆ ಎಲ್ಲ ತಿಳ್ಕೊಂಡಿದೀನಿ. ಯಾವ ತರ ತಿಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಾವ್ ಯಾವ ತರ ಜೀವಿಸ್ಬೇಕು ಅನ್ನೋದನ್ನ ತಿಳ್ಕೊಂಡಿದೀನಿ. ಹೆಚ್ಚು ಆಹಾರ ಅವಶ್ಯಕತೆ ಇಲ್ಲದಿರೋದ್ರಿಂದ ಆಹಾರ ತಿನ್ನೋದು ಕಡಿಮೆ ಮಾಡಿದ್ರೆ ನಮಗೆ ಉತ್ಪಾದನೆದು ಅವಶ್ಯಕತೆ ಜಾಸ್ತಿ ಇರಲ್ಲ. ಪ್ರಾಣಿ ಪಕ್ಷಿಗಳು ಯಾವ ಆಹಾರ ದಾಸ್ತಾನು ಅವು ಶೇಖರಣೆ ಮಾಡಲ್ಲ. ಮನುಷ್ಯ ಮಾತ್ರ ನಮಗೆ ನಾಳೆಗ್ ಬೇಕು, ಮುಂದಿನ ತಲೆಮಾರಿಗೆ ಬೇಕು, ವರ್ಷಕ್ಕಾಗವಷ್ಟು ದಿನಸಿನ ಕೂಡಿಡ್ತಾನೆ. ಪ್ರಾಣಿ ಪಕ್ಷಿಗಳಿಗೆ ಅದ್ ಯಾವ್ದು ಸಹ ಜಂಜಾಟ ಇರಲ್ಲ. ಹಳ್ಳಿಲಿ ಯಾವುದು ಕೃತಕವಾಗಿರಲ್ಲ. ಮಹಿಳೆಯರು ಕೆಲಸವನ್ನ ಮಾಡ್ತಾರೆ, ಹಾಗೆ ಹೊಲದಲ್ಲೂ ದುಡಿತಾರೆ. ಕೆಲಸ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನಮ್ಗ್ ಗೊತ್ತು. ಆದ್ರೆ ಅವ್ರಿಗೆ ಗೊತ್ತಿದ್ದು ಗೊತ್ತಿಲ್ದೇನೆ ಯಾವಾಗ್ಲೂ ದುಡಿತಾನೆ ಇರ್ತಾರೆ. ಹಳ್ಳಿಲಿ ಒಬ್ರಿಗೊಬ್ರು ಸಹಾಯ ಮಾಡ್ತಾ, ಪ್ರೀತಿ ವಿಶ್ವಾಸ ಸಹಕಾರದಿಂದ ಕಷ್ಟಪಟ್ಟು ಎಲ್ಲ ಸಮಯದಲ್ಲಿ ಕಷ್ಟದಲ್ಲಿ ಆಗ್ತಾರೆ. ಒಂದ್ ಕಷ್ಟ ಅಂತ ಬಂದ್ರೆ, ಈಗ ಯಾರು ಜಗಳ ಆಡ್ತಿದ್ರೆ ಎಲ್ಲರೂ ಹೋಗಿ ಬಿಡಿಸೋದು, ಅವ್ರಿಗೆ ಸಮಾಧಾನ ಹೇಳೋದು. ಊರಿನ ಯಾರು ಮುಖ್ಯಸ್ಥರಿದ್ರೆ ಆ ತರ ಇರ್ಬೇಡಿ, ಈ ತರ ಇರ್ಬೇಡಿ ಅಂತ ಒಳ್ಳೆ ಮಾತು ಹೇಳೋದು. ಮತ್ತೆ ಅವರಿಗೆ ಆ ಜಗಳ ಆಡೋರು ಬೆಲೆ ಕೊಡೋ ರೀತಿ ಇವೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಹಳ್ಳಿಲಿ ಹಲವಾರು ಹೊಲಗಳು, ಮರಗಳು, ಕೆರೆಗಳು, ನದಿಗಳು, ಬೆಟ್ಟಗಳು, ಶುದ್ಧ ಗಾಳಿ, ಬೆಳಗಿನ ತಂಪಾದ ವಾತಾವರಣ, ಪಕ್ಷಿಗಳ ಚಿಲಿಪಿಲಿ, ಮನಸ್ಸಿಗೆ ನೆಮ್ಮದಿ, ಈ ತರ ಎಷ್ಟು ತರ ನಾವು ಸಂತೋಷ ಪಡ್ತೀವಿ ಅಂತಂದ್ರೆ ಅಷ್ಟು ಖುಷಿ ಆಗುತ್ತೆ ಹಳ್ಳಿ ಕಡೆ ಜೀವನನ. ನಮಗೆ ಟೌನಿಗೆ ಹೋದ್ರೆ
ಅಷ್ಟೊಂದು ಗಾಳಿ ಬೆಳಕು, ಮತ್ತೆ ಓಡಾಡಕ್ಕೂ ಆಗಲ್ಲ. ಆ ಕಡೆ ಬೈಕ್ ಬಂತು, ಈ ಕಡೆ ಕಾರ್ ಬಂತು, ಆ ಕಡೆ ಏನೋ ಈ ಕಡೆ ಏನೋ ಅಂತ ಒಂದ್ ಸ್ವಲ್ಪ ಜಂಜಾಟದಲ್ಲೇ ಓಡಾಡ್ತಿರ್ತೀವಿ. ನಮ್ಗೆ ಆತರ ಅಲ್ಲ, ನಾವು ಹಳ್ಳಿ ಕಡೆ ವಾಕೊಳ್ಟ್ರೆ ನಮ್ಗೆ ಯಾವ ವೆಹಿಕಲ್ಲು ಬರಲ್ಲ, ಯಾವ್ದು ಬರಲ್ಲ. ಅದ್ರ ಬದ್ಲು ಜನ ಸಿಗ್ತಾರೆ, ಈಗ ಹೊಟ್ರ ವಾಕೊಳ್ಟ್ರ, ಏನು ಹೆಂಗೆ ಏನು ಅಂತೆಲ್ಲ ಹೇಳ್ತಾರೆ. ಅವ್ರಿಗೂ ನಾವು ಒಳ್ಳೇದ್ ಹೇಳ್ತೀವಿ, ಅವರು ನಮ್ಗೆ ಅವ್ರು ತಿಳಿದಿರೋದನ್ನ ಅವ್ರು ಹೇಳ್ತಾರೆ, ನಾವು ಹೇಳ್ತೀವಿ. ಈ ತರ ವಾಕ್ ಮಾಡೋದ್ರಲ್ಲೂ ನಮ್ಗಳ್ಳಿ ಕಡೆ ಒಳ್ಳೆ ವಾತಾವರಣ ಇರುತ್ತೆ. ಎಷ್ಟೆಲ್ಲ ಪರಿಸರ ಚೆನ್ನಾಗಿರುತ್ತೆ. ಆ ಕಡೆ ಈ ಕಡೆ ಹೋಗ್ಬೇಕು ಅನ್ನೋದಿರಲ್ಲ. ನಾವ್ ಯಾವ ಕಡೆ ಹೋದ್ರೂ ನಮಗೆ ಪರಿಸರ ಚೆನ್ನಾಗೇ ಸಿಗುತ್ತೆ ಹಳ್ಳಿ ಕಡೆ. ಎಲ್ಲರೂ ಮುಕ್ತವಾಗಿ ಮಾತಾಡ್ತಾರೆ. ಯಾವುದೇ ಮನ್ಸಲ್ಲಿ ಇಟ್ಕೊಂಡು ಅದ್ ಮಾಡ್ಬಾರ್ದು, ಇದ್ ಮಾತಾಡ್ಬಾರ್ದು, ಅದು ಒಳ್ಳೇನೋ ಸರಿನಾ, ನಾವ್ ಹೇಳ್ಬೇಕೋ ಬ್ಯಾಡ್ವೋ ಅದ್ ಯಾವ್ದು ಮನ್ಸಲ್ಲಿ ಇಟ್ಕೊಳಲ್ಲ. ಎಲ್ಲದು ಹೇಳ್ಬಿಡದೆ, ಅವಾಗ ಅವ್ರ ಮನ್ಸಿಗೆ ಅಗ್ರ ಆಗುತ್ತೆ. ಅವ್ರಿಗೆ ಆರೋಗ್ಯ ಚೆನ್ನಾಗಿರುತ್ತೆ. ಮನ್ಸಲ್ಲೇ ಇಟ್ಕೊಂಡು ಕೊರ್ಗದು ಆ ತರ ಯಾವ್ದು ಮಾಡಲ್ಲ ಹಳ್ಳಿ ಕಡೆ. ಯಾವ ಕಾರ್ಖಾನೆಗಳ್ದು, ಯಾವ ವಾಹನಗಳ ಕೆಟ್ಟ ಗಾಳಿನೂ ಸಹ ಹತ್ರ ಸುಳಿಯಲ್ಲ ನಮ್ಮ ಹಳ್ಳಿ ಕಡೆ. ಹ್ಮ್ ಅದರಿಂದ ಒಳ್ಳೆ ಗಾಳಿ ಸೇವಿಸೋದ್ರಿಂದನೂ ನಮ್ಗೆ ಒಳ್ಳೆ ಆರೋಗ್ಯ ಸಿಗುತ್ತೆ. ಎಷ್ಟೋ ಈಗ ಧ್ಯಾನಿಗಳೆಲ್ಲ ಗಾಳಿಲೇ ಜೀವಿಸ್ತಿದ್ದಾರೆ. ಆದ್ರಿಂದ ಶುದ್ಧ ಗಾಳಿ ಸಿಗೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಒಳ್ಳೆ ಬೆಳಕು, ಸೂರ್ಯನ ಬೆಳಕು, ತಂಪಾದ ವಾತಾವರಣ ಇರುತ್ತೆ. ಮತ್ತೆ ನಮ್ಮ ಹಳ್ಳಿ ಕಡೆ ಹೆಚ್ಚಿಗೆ ಜನರು ಶೀತ, ಕೆಮ್ಮು, ಜ್ವರ ಏನ್ ಬಂದ್ರು ಈ ಕಷಾಯ ಅಥವಾ ನಾಟಿ ಔಷಧಿ ಇದ್ರಿಂದನೇ ಹುಷಾರ್ ಮಾಡ್ಕೊಂಡ್ಬಿಡ್ತಾರೆ. ಮತ್ತೆ ಆಸ್ಪತ್ರೆಗೆ ಹೋಗೋದ್ ದೂರ, ಮತ್ ಇದ್ರಲ್ಲೇ ಹುಷಾರಾದ್ರೆ ಆಗ್ಬಿಡ್ಲಿ ಅಂತ ಒಂದ್ಸರಿ ನೋಡ್ಬಿಡಣ ಅಂತ ಹೇಳಿ ಕಷಾಯ ಮಾಡ್ಕೊಂಡ್ ಕುಡಿಯೋದು. ಕಷಾಯಕ್ಕೆ ಸಿಗಂತ ಅಮೃತ್ ಬಳ್ಳಿ, ದೊಡ್ಡ ಪತ್ರೆ, ತುಳಸಿ ಪತ್ರೆ ಎಲ್ಲ, ವಿಳೆದೆಲೆ ಎಲ್ಲ ನಮ್ಮ ಹಳ್ಳಿಲೇ ಸಿಗುತ್ತೆ. ಮತ್ತೆ ಅಕ್ಕಪಕ್ಕದಲ್ಲಿ ಹಾಕಿರ್ತಾರೆ, ಅವರು ಕೊಡ್ತಾರೆ, ಅವ್ರವ್ರ ಮನೇಲೂ ಬೆಳ್ಕೊಂಡಿರ್ತಾರೆ. ಅದರಿಂದ ಕಷಾಯ ಮಾಡ್ಕೊಂಡ್ ಕುಡಿದ್ರೆ ಎಲ್ಲ ಹುಷಾರಾಗುತ್ತೆ. ಇದು ನಮ್ಮ ಹಳ್ಳಿಯವ್ರಿಗೆ ಇದು ದೇವ್ರು ಕೊಟ್ಟಿರೋ ವರ ಅಂತಾನೆ ನಾನು ಹೇಳ್ತೀನಿ. ಮತ್ತೆ ಕಡಿಮೆ ವೆಚ್ಚದಲ್ಲಿ ಜೀವನ ಮಾಡ್ತಾರೆ. ಯಾವ್ದಕ್ಕೂ ವೆಚ್ಚ ಆಗ್ಲಿ ಯಾವ್ದು ಮಾಡಲ್ಲ. ಕಡಿಮೆ ವೆಚ್ಚದಲ್ಲಿ ಯಾವ ತರ ಬೇಕೋ ಅವ್ರಿಗೆ ಅನುಕೂಲಕರ ಆಗಂಗೆ ಜೀವನ ಮಾಡ್ತಾರೆ. ಹೋಟೆಲ್, ಮಾಲು, ಅಲ್ಲಿ ಇಲ್ಲಿಂತ ಐಷಾರಾಮಿ ಜೀವನ ಮಾಡಕ್ಕೆ ಅವಕಾಶ ಇರಲ್ಲ. ತಾಜಾ ಆಹಾರ ಸೇವನೆಯಿಂದ ಎಷ್ಟೋ ಆರೋಗ್ಯ ಹಳ್ಳಿ ಜನರಿಗೆ ಕೊಡುತ್ತೆ. ಒಳ್ಳೊಳ್ಳೆ ಊಟ ಮತ್ತೆ ಅವಾಗ ತಯಾರಿಸ್ಕೊಂಡು ಅವಾಗ ತಿಂತೀವಲ್ಲ, ಅದ್ರಷ್ಟು ಆರೋಗ್ಯ ಯಾವ್ದಕ್ಕೂ ಇಲ್ಲ. ನಾವು ಫ್ರಿಡ್ಜಲ್ಲಿ ಇಡೋದು, ತಿನ್ನೋದು, ಅದನ್ನ ಬಿಸಿ ಮಾಡ್ಕೊಳೋದು, ಅದರಿಂದ ಯಾವ ಪೌಷ್ಟಿಕಾಂಶನೂ ಸಿಗಲ್ಲ, ಏನೂ ಇಲ್ಲ. ಮತ್ತೆ ನಾವು ಆಹಾರನು ಜಾಸ್ತಿ ಸೇವನೆ ಮಾಡೋದ್ರಿಂದ ಜಾಸ್ತಿ ತಿಂದ್ರೆ ನಮಗೆ ಜಾಸ್ತಿ ನಾವು ಆರೋಗ್ಯವಾಗಿರ್ತೀವಿ ಅನ್ನೋದು ಅದು ತಪ್ಪು ಕಲ್ಪನೆ. ಇದನ್ನೆಲ್ಲ ಮತ್ತೆ ಅವರು ಬೆಳಗ್ಗೆ ಎದ್ದು ಊಟ ಮಾಡೋದ್ರೆ ಸಂಜೆವರೆಗೂ ಸುಮಾರು ಜನ ಕೆಲಸ ಮಾಡ್ಕೊಂಡು ರಾತ್ರಿ ಬಂದು ಊಟ ಮಾಡ್ಬಿಟ್ಟು ಆಯಾಗಿ ಮಲಗ್ಬಿಡ್ತಾರೆ. ಕೊನೆಯದಾಗಿ ನಾನು ಹೇಳೋದಾದ್ರೆ, ಹಳ್ಳಿಯ ಉತ್ತಮ ಅಭ್ಯಾಸಗಳು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಆರೋಗ್ಯವಾಗಿ ಸಂತೋಷವಾಗಿ ಜೀವನ ಮಾಡ್ಬೋದು ಅಂತ ಹೇಳ್ತೀನಿ ಮಾಸ್ಟರ್ಸ್. ಇಷ್ಟು ನನಗೆ ಮಾತಾಡೋ ಅವಕಾಶ ಕೊಟ್ಟಿದ್ದಕ್ಕೆ ಮಹಾವತಾರ್ ಫೌಂಡೇಶನ್ ಸಂಸ್ಥಾಪಕರಾದ ರಂಗನಾಥ್ ಗುರುಜಿ ಅವರಿಗೆ, ಮತ್ತೆ ಯಶೋಧ ಮೇಡಮ್ಗೆ, ಅಶ್ವಿನಿ ಮೇಡಮ್ಗೆ, ಅನುರಾಧ ಮೇಡಮ್ಗೆ, ಎಲ್ರಿಗೂ ಮತ್ತೆ ನಮ್ಮ ಎಲ್ಲ ಆತ್ಮಬಂಧಿಗಳಿಗೂ ವಂದಿಸುತ್ತಾ, ಏನಾದ್ರೂ ತಪ್ಪು ಮಾತಾಡಿದ್ರೆ ಕ್ಷಮೆ ಇರ್ಲಿ ಅಂತ ಕೇಳ್ತಾ, ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ನಮಸ್ಕಾರ ಹೇಳ್ತಾ ಇಷ್ಟು ಮಾತೇಳಿ ಮುಗಿಸ್ತಿದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು, ಧನ್ಯವಾದಗಳು.